ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ನಗರದಲ್ಲಿ ಜರುಗಿದ ಸಂಭ್ರಮದ 150ನೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿ ಕಾರ್ಯಕ್ರಮ. ಪಟೇಲರ ಪುತ್ಥಳಿ ನಿರ್ಮಾಣಕ್ಕಾಗಿ ಕಾನೂನಾತ್ಮಕವಾಗಿ ಸ್ಥಳ ನೀಡುವಂತೆ ಶಿವಶರಣಪ್ಪ ವಾಲಿ ಒತ್ತಾಯ. 25 ವರ್ಷಗಳ ವಾಲಿಯವರ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲವಿದೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ನವೆಂಬರ್ 1ರಿಂದ 3ರವರೆಗೆ ಭಾಲ್ಕಿ ತಾಲೂಕಿನ ಚಳಕಾಪುರ ಹನುಮಾನ ಮಂದಿರ ಜಾತ್ರಾ ಉತ್ಸವ ಕಾರ್ಯಕ್ರಮ. 1ರಂದು ಆನೆ ಮೇಲೆ ಹನುಮಾನ ದೇವರ ಅಂಬಾರಿ ಮೆರವಣಿಗೆ, 2ರಂದು ಧ್ವಜಾರೋಹಣ ಕಾರ್ಯಕ್ರಮ, 3ರಂದು ಜಂಗಿ ಕುಸ್ತಿಗಳು ನಡೆಯಲಿವೆ. ಸುಭಾಷ್ ಸಂಪನ್ನ ಸಮಾರೋಪ ಕಾರ್ಯಕ್ರಮ. ನೌಕರರ ಭವನದಲ್ಲಿ ಜರುಗಿದ ಸಮುದಾಯ ಬಂಡವಾಳ ನಿಧಿ ಹಾಗೂ ಸುತ್ತು ನಿಧಿ ಚೆಕ್ ವಿತರಣೆ ಸಮಾವೇಶ. ಮಹಿಳೆಯರು ಆರ್ಥಿಕ ಸಬಲೀಕರಣಗೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನೌಕರಶಾಹಿ ಯಾವಾಗ ತಲೆ ಎತ್ತುತ್ತೋ ಅಂದೇ ಲೋಕಶಾಹಿ ನೆಲ ಕಚ್ಚುತ್ತದೆ. ಹೀಗಾಗದೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 30 ಅಡಿ ಎತ್ತರದ ಮೂರ್ತಿ ಪ್ರತಿಷ್ಠೆ ಬರಿದ್ಶಾಹಿ ಉದ್ಯಾನವನದ ಎದುರುಗಡೆ ಹಮ್ಮಿಕೊಂಡಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದಯವಿಟ್ಟು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮನಸ್ಸು ಮಾಡಿ ಈ ಕುರಿತು ಪರಿಶೀಲನೆಯನ್ನು ನಡೆಸಿ ಸ್ಥಳಾವಕಾಶವನ್ನು ಕೊಡಬೇಕು. ಸುಮಾರು 2 ವರ್ಷಗಳಿಂದ ಅಂದರೆ 25 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗ್ತಾ ಇದೆ, ಆದರೆ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಎಂದು ಅಸಮಾಧಾನವನ್ನು ಹೊರಹಾಕಿದರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಒಂದು ಪಟೇಲ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದಂತೆ ಇಲ್ಲಿಯೂ ಕೂಡ ಮಾಡಲಾಗುವುದು ಎನ್ನುವಂಥ ಮಾತನ್ನ ಶಿವಶರಣಪ್ಪ ವಾಲಿ ಅವರು ಹೇಳಿದರು. ಬೀದರ್ನಲ್ಲಿ ಬುಡಾ ತಪ್ಪಿನಿಂದಾಗಿ 300 ಕೋಟಿ ಬೆಲೆ ಬಾಳುವ ಜಾಗ ಭೂಗಳ್ಳರ ಪಾಲಾಗಿದೆ. ಒಮ್ಮೆ ಬಾಂಡ್ರಿ ಎಳಿತಾರೆ, ಒಮ್ಮೆ ನೋಟಿಸ್ ಕೊಡ್ತಾರೆ, ಮತ್ತೊಮ್ಮೆ ಸಭೆ ನಡೆಸ್ತಾರೆ. ಆದರೆ ಭೂಮಿ ಮಾತ್ರ ಭೂಗಳ್ಳರ ಕಬ್ಜಾದಲ್ಲೇ ಇದೆ. ಈ ಕುರಿತು ನಾನು ದಾಖಲೆ ಸಹಿತ ನೀಡ್ತೇನೆ ಅನ್ನುವಂಥ ಮಾತನ್ನು ಕೂಡ ವಾಲಿಯವರು ತಿಳಿಸಿದ್ರಲ್ಲದೆ, ಉಗುರಿನಿಂದ ಹೋಗುವ ಕೆಲಸಕ್ಕೆ ಕೊಡಲಿಯನ್ನು ಹಚ್ಚಬೇಡಿ, ಮೊದಲು ಮಾಡಿದ ತಪ್ಪು ಈಗ ನಡೆಯದಂತೆ ನೋಡಿಕೊಳ್ಳಿ, ಬುಡಾ ಕಮಿಷನರ್ಗೆ ಅವರಿಗೆ ನೀವೇ ತಿಳಿಸಿ ಹೇಳಿ ಎಂದು ಗರಂ ಆಗಿರುವಂತಹ ವಾಲಿಯವರು 30 ಅಡಿ ಎತ್ತರದ ಸರ್ದಾರ್ ಪಟೇಲ್ ಅವರ ಮೂರ್ತಿ ಸ್ಥಾಪನೆಗೆ ಕೋಟಿ ಹಣದ ಅವಶ್ಯಕತೆ ಇದೆ. ಸರ್ಕಾರ ಕೊಡದೇ ಇದ್ರೂ ಕೂಡ ದಾನಿಗಳಿಂದ ನಾನು ಸಂಗ್ರಹ ಮಾಡಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಯೇ ತೀರ್ತೇನೆ ಎನ್ನುವಂತಹ ಛಲದ ಮಾತುಗಳನ್ನು ಅವರು ಮಾತಾಡಿದರು. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತಾಡ್ತಾರೆ. ಇಲ್ಲಿರುವಂತಹ 12 ಗುಂಟೆ ಜಮೀನು ಕಾನೂನಾತ್ಮಕವಾಗಿದೆ. ಹೀಗಾಗಿ ಪಟೇಲರ ಮೂರ್ತಿ ಸ್ಥಾಪನೆಗೆ ಒಂದು ಅವಕಾಶವನ್ನು ನೀಡಬೇಕು, ಸ್ಥಳಾವಕಾಶವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ನಾನು ಕೂಡ ನಿಮ್ಮೊಂದಿಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ ಅವರು ಕೂಡ ಮಾತನಾಡಿ, ಶಿವಶರಣಪ್ಪ ವಾಲಿಯವರು ಹೋರಾಟ ಮಾಡತಕ್ಕಂಥದ್ದು ಅವರ ಮನೆಗೋಸ್ಕರ ಅಲ್ಲ, ಅವರಿಗೋಸ್ಕರ ಅಲ್ಲ, ದೇಶಭಕ್ತ ಸರ್ದಾರ್ ಪಟೇಲರ ಒಂದು ಮೂರ್ತಿಗೋಸ್ಕರ. ಹೀಗಾಗಿ ಸರ್ವ ಸದಸ್ಯರ ಸಭೆಯನ್ನು ಕರೆದು ಜಮೀನು ಮಂಜೂರು ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಕಾನೂನಿನ ಅಡಿಯಲ್ಲಿ ಯಾವ ರೀತಿಯಾಗಿ
ಒಂದು ಸಮಸ್ಯೆ ಇದೆ ಅಥವಾ ಯಾವುದೇ ಸಮಸ್ಯೆಗಳಿದ್ದಾಗ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿ ಜಾಗ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ನಿಮ್ಮೊಂದಿಗೆ ಸದಾ ನಾನು ಇರ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದರು. ಇದೇ ವೇಳೆ ರಾಷ್ಟ್ರೀಯ ಏಕತಾ ದಿವಸ್ ಪ್ರಯುಕ್ತವಾಗಿ ಪ್ರತಿಜ್ಞಾ ವಿಧಿಯನ್ನು ಶಿವಶರಣಪ್ಪ ವಾಲಿಯವರು ಬೋಧನೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಭಾಗವಹಿಸಿ ಮಾತನಾಡಿದರು. ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಭಗವಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಡಾಕ್ಟರ್ ಬಲ್ಬೀರ್ ಸಿಂಗ್ ನಿಮ್ಮ ಅಧಿಕಾರದ ಅವಧಿಯಲ್ಲಿ ವಿಜಯ್ ಕುಮಾರ್ ನೀವು ಕೊಟ್ರಿ ಅಂದ್ರೆ ನಿಮಗೂ ಒಂದು ದೊಡ್ಡ ಇತಿಹಾಸವನ್ನ ಡಾಕ್ಟರ್ ರಜನೀಶ್ ವಾಲಿ ಜಾಗ ಬಸವರಾಜ್ ಜಾಬಶೆಟ್ಟಿ ಅವರು ಕೂಡ ಅಧ್ಯಕ್ಷರಿದ್ದಾಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ತಮ್ಮ ಪಕ್ಷದ ನಮ್ಮವರಿದ್ರಿ ಅಧ್ಯಕ್ಷ ನಮ್ಮವರಲ್ಲ, ನಾನು ಮತ್ತೆ ಕೂರ್ತೀವಿ ಆ ಮತ್ತೆ ಬೇರೆ. ಆದ್ರೆ ಉಗುರಿಲಿ ಹೋಗೋದಕ್ಕ ಕೊಡ್ಡಿ ಹಚ್ಬೇಕು. ನಿಮ್ಮ ಕಮಿಷನ್ ಕರ್ದು ಹೇಳಿ ಇವ್ರು ಹುಚ್ಚುತ್ತಾನೆ ಏನು ಮೊದಲು ಮಾಡಿದ್ರಿ, ಸುಬೇಕಾ ಭುಲಾ ಶ್ಯಾಮ್ ಕೋ ಘರ್ ಆಯಾ तो उसको भुला हुआ नहीं कहते. ಮೊದಲು ಮಾಡಿ ತಪ್ಪು ಸುಧಾರಿಸ್ಕೊಂಡ್ರೆ ನಿಮ್ಮಂತ ದೊಡ್ಡವ್ರು ಯಾವಾಗ ಇಲ್ಲ ಅಂದ್ರೆ ಈ ಬಹಿರಂಗ ಸಭೆಯಲ್ಲಿ ಒಂದು ಹೇಳ್ತೀನಿ, ಬೀದರ್ನಲ್ಲಿ 300 ಕೋಟಿ ಜಾಗ ಬೂಡಾದ ತಪ್ಪಿನಿಂದ ಬೇರೆಯವ್ರು ಕಮಿಷನ್ ಅದು ಆಧಾರ ಸಹಿತ ಕೊಡ್ತೀವಿ. ತಯಾರಿ ಬೇಕಿದೆ 300 ಕೋಟಿ ಒಂದೆರಡು ದುಡ್ಡಿಂದಲ್ಲ, ಅದು ಯಾರ ತಪ್ಪಿನಿಂದ? ಬೂಡಾ ತಪ್ಪಿನಿಂದ. ಒಂದ್ಸಲ ಅದಕ್ಕೆ ರೆಸಿಡೆನ್ಷಿಯಲ್ ಮಾಡ್ತಾರ, ಒಂದ್ಸಲ ಗ್ರೇವ್ ಯಾರ್ಡ್ ಮಾಡ್ತಾರ, ಮತ್ತೊಂದ್ಸಲ ಪ್ರೈವೇಟ್ ಅಂತಾರ, ಒಂದ್ಸಲ ಓಪ್ ಅಂತಾರ, ಏನೇನೋ ಮಾಡ್ತಾರ ಅನ್ನೋ ಕಷದ. ಅದಕ್ಕೆ ಅಧ್ಯಕ್ಷರೇ ತಾವು ಧೀಮಂತ ಆದಂಥವ್ರು ಇದ್ರಿ, ನಿಮ್ದು ಸರ್ಕಾರ ಇದೆ, ನೀವು ಏನದ ಸರ್ಕಾರ ಅಂತ ಮಾಡಬೇಡ್ರಿ, ದಾನ ಅಂತ ಕುಡಿಬೇಡ್ರಿ. ಬಿಜೆಪಿದಾಗ ಸಜ್ಜನರ ಒಳ್ಳೆಯವ್ರ ಹರ, ಆದ್ರೆ ಅವ್ರ ಸರ್ಕಾರದಾಗ ಇಂಥ ಭ್ರಷ್ಟರು ಹರ ಅಂಬದ್ ಮಾಡ್ಕೊಡ್ಬೇಡ್ರಿ, ಅದನ್ನ ಸುಧಾರಿಸ್ಕೊ. ಈ ಮಾತು ಹೇಳಿ ಇನ್ನ ಬಹಳಷ್ಟಿದೆ, ಅದನ್ನ ನಮ್ಮ ಮಂತ್ರಿಗಳದು ಮಾತಾಡಬೇಕು. ನಾನು ಪ್ರಸ್ತುತ ಇಷ್ಟೇ ಹೇಳ್ತೀನಿ, ಇದು ನಮ್ದಿದೆ. ಜಿಲ್ಲಾಧಿಕಾರಿ ಅದರ ನಾವು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ತಯಾರಿದ್ದೆವು. ಬೂಡದವರು ಕೆಳಗ ಮೇಲೆ ಮಾಡಲ್ದಂಗ ಪ್ರಾಮಾಣಿಕವಾಗಿ ಅವ್ವ ಅಪ್ಪು ಹುಟ್ಟಿದ ಕಾನೂನು ಪ್ರಕಾರ ಕೊಡಿ. ನಮ್ಗೆ ಬೇರೆ ಏನು ಬೇಕು, ಬೇರೆ ಏನು ಬೇಕಾಗಿ ನಾವು ತಪ್ಪು ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಆದರೆ ಅಧ್ಯಕ್ಷರಿಗೆ ನಾ ಹೇಳ್ತೀನಿ, ಮೊದಲು ತಪ್ಪು ಕೊಟ್ಟಿದ್ದ ಈಗಿನ ಕಮಿಷನರ್ ಏನಾರ ಕೊಡ್ಲಕ್ಕ ಅನ್ಸುತ್ತಾರೆ, ಆದ್ರೆ ನೀವು ಒಂದು ರೆಸೊಲ್ಯೂಷನ್ ಮಾಡಿ, ಅದು ಜಾಗ ಯಾರದೇ ಇರಲಿ, ಅದಕ್ಕೇನು ಇಲ್ಲ, ಸರ್ದಾರ್ ಪಟೇಲ್ ಇದಕ್ಕೆ ಆ ಅರ್ಥಳೆ ಮಾಡೋದು ಬೇಡ ಆಗ್ತದೆ. ಅದು ಸರ್ ಆಯ್ತಂತಂದ್ರೆ ಏನೂ ಆಗೋದಿಲ್ಲ. ಈಗ ನಮ್ಮ ಭವಿಷ್ಯ ಒಳ್ಳೇದಿದೆ. ಈಗ 5 ಕೋಟಿ, ಆಗ 3 ಕೋಟಿದಾಗಿತ್ತು ನಾನು ಪ್ರಾರಂಭ ಮಾಡಿದಾಗ, ಈಗ 5 ಕೋಟಿ. ಒಂದು ಅಮರ್ ರಹೆ ಅಂತೀನಿ, ಸರ್ದಾರ್ ಪಾಟೀಲ್ ಅಮರ್ ರಹೆ ಅನ್ಬೇಕಂದ್ರ ಅಮರ್ ರಹೆ ಸರ್ದಾರ್ ಪಟೇಲ್ ಅಮರ್ ರಹೆ ಸರ್ದಾರ್ ಪಟೇಲ್ ಅಮರ್ ರಹೆ. 150ನೆಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿಯವರ ಜಯಂತಿಯ ಅಧ್ಯಕ್ಷ ಸ್ಥಾನ ಹಾಗೂ ನಮ್ಮ ಹಿರಿಯ ನಾಯಕರು, ನಮ್ಮೆಲ್ಲರ ನಾಯಕರಾದ ಶಿವಶರಣಪ್ಪ ವಾಲಿಜಿಯವರೇ, ಭಗವಂತ್ ಖೂಬಾಜಿಯವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ಜಾಬಶೆಟ್ಟಿ ಅಣ್ಣವರೇ, ಉಳಿದಂತ ವೇದಿಕೆ ಮೇಲೆ ಎಲ್ಲ ಬೀದರ್ನ ಪ್ರತಿಷ್ಠಿತ ವ್ಯಕ್ತಿಗಳೇ, ಎಲ್ಲ ಸಮಾಜದ ಮುಖಂಡರೇ, ನನ್ನ ಮುದ್ದಿನ ಯುವಕ ಯುವತಿಯರೇ, ಟೀಚರ್ ಒಂದದವರೇ, ಮಾಧ್ಯಮದ ಮಿತ್ರರೇ, ಈಗ ತಾನೇ ವಾಲಿ ಸಾಹೇಬರಾಗ್ಲಿ, ಖೂಬಾ ಅವರಾಗ್ಲಿ, ಜಾಬಶೆಟ್ಟಿ ಅವರಾಗ್ಲಿ, ಚಂದ್ರಶೇಖರ್ ಪಾಟೀಲ್ ಅವರಾಗ್ಲಿ ಸವಿಸ್ತರವಾಗಿ ಇದ್ರ ಬಗ್ಗೆ ಪೀಠಿಕೆ ಹಾಗೂ ನಿರ್ಧಾರಗಳನ್ನು ತಿಳಿಸಿದ್ದಾರೆ. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ, ಸತತ 25 ವರ್ಷ ಹಿಡಿದು 93ನೇ ವಯಸ್ಸಿನ ಯುವಕ, 93 ಅನಿಸ್ತದೇನೋ ಅವ್ರು ಯಾರಿಗಾರ, ನಾವೇ ಅನಿಸ್ತೇವೆ ಏಜ್ ಆದವರು. 93ರ ಯುವಕ ಈ ಒಂದು ವೇದಿಕೆಗೆ ಎಷ್ಟು ಬೇಕು ಅಷ್ಟೇ ನಾನು ಮಾತಾಡಬೇಕು ಅಂತೀನಿ. ಈಗಾಗಲೇ ಸಂಪೂರ್ಣ ವಿವರಣೆ ಸನ್ಮಾನ್ಯ ವಾಲಿ ಸಾಹೇಬರು ಕೊಟ್ಟಿದ್ದಾರೆ. ಅದಾಗಿದ ಮೇಲೆ ಭಗವಂತ ಖೂಬಾ ಅವರು ಎಲ್ಲ ಏನೇನು ಹೇಳ್ಬೇಕು ಎಲ್ಲ ಹೇಳಿದ್ದಾರೆ. ಪಕ್ಷ ಬಗ್ಗೆ ಇಲ್ಲಿ ಯಾರು ಏನೋ ಇದು ಮಾಡಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, ಅದ್ರ ಬಗ್ಗೆ ನಮ್ಗೆ ಇಲ್ಲಿ ಏನೂ ಮಾತಾಡೋದಿಲ್ಲ. ಈ ವೇದಿಕೆ ಕೇವಲ ಅಭಿವೃದ್ಧಿ, ರಾಷ್ಟ್ರೀಯತಾ ಭಾವನೆ ಇಟ್ಕೊಂಡು ನಮಗೆ ಮಾತಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಯಾವತ್ತು ಧರ್ಮ ಅಧರ್ಮ ಜಾತಿ ಅವು ಎಲ್ಲ ಕಾಲದ ಬದಿಗಿಟ್ಟು ರಾಷ್ಟ್ರೀಯತಾ ಭಾವನೆ ಬಗ್ಗೆ ನಾವು ಮಾತಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಈಗಾಗಲೇ ನಾನು ಈ ವಿಷಯದ ಬಗ್ಗೆ ಸನ್ಮಾನ್ಯ ವಾಲಿ ಸಾಹೇಬರು ನನ್ನ ಜೊತೆಗೆ ಚರ್ಚೆ ಮಾಡಿದಾಗ ನಾನು ಕೂಡ ಕಮಿಷನರ್ಗೂ ಮಾತಾಡಿದ್ದೀನಿ. ಲೀಗಲ್ ಆಗಿ ಏನ್ ಸಾಧ್ಯ ಅದ ಅವೆಲ್ಲವನ್ನು ನಾವು ಹೆಲ್ಪ್ ಮಾಡೋಣ. ಹಿಂದೆ ಏನಾಗಿದೆ ಅದು ಬದಿಗಿಟ್ರಿ, ಮುಂದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡೋಣ. ನಮ್ಮ ಮಂತ್ರಿಗಳಿದ್ದಾರೆ, ನಮ್ಮ ಸರ್ಕಾರ ಇದೆ,
ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಇದ್ದಾರೆ, ರಹೀಂ ಖಾನ್ ಅವರು ಇದ್ದಾರೆ, ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಈವನ್ ಇವತ್ತ ಭಗವಂತ ಖೋಬಾ ಅವರು ಕೂಡ ಮಾಜಿ ಶಾಸಕರು, ಕೇಂದ್ರ ಸರ್ಕಾರದ ಶಾಸಕ. ಲಕ್ಷಾಂತರ ಜನರು ಈ ಒಂದು ಸನ್ನಿವೇಶವನ್ನು ನೋಡಿ ಕಣ್ಣು ತುಂಬಿಕೊಳ್ತಾರೆ ಎನ್ನುವಂತಹ ಮಾತನ್ನು ಕೂಡ ಕೆನಡಿ ಅವರು ಹೇಳ್ತಾರೆ. ಮಂದಿರದ ಪ್ರಧಾನ ಅರ್ಚಕರಾದ ಬಲಭೀಮ್ ಜೋಶಿ ಅವರು ಮಾತನಾಡಿ, ನವೆಂಬರ್ 1ರಂದು ನಸುಕಿನ ಜಾವ ಮಂದಿರದಲ್ಲಿ ಕಾಕಡ ಆರತಿ ಮಾಡಲಾಗುತ್ತೆ. ಮಧ್ಯಾಹ್ನ ಅಲಂಕಾರ, ಪೂಜೆ, ಅಭಿಷೇಕ ಮಾಡಲಾಗುತ್ತೆ. ರಾತ್ರಿ ಸಂದರ್ಭದಲ್ಲಿ ಅಂಬಾರಿ ಮೇಲೆ ಆಂಜನೇಯನ ಮೆರವಣಿಗೆ, ಗ್ರಾಮದ ಪ್ರದಕ್ಷಿಣೆ ನಡೆಯುತ್ತದೆ ಎನ್ನುವಂಥ ಮಾಹಿತಿಯನ್ನು ನೀಡಿದರು. ಸುತ್ತಮುತ್ತಲಿನ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಜಾತ್ರೆಗೆ ಭಕ್ತಾದಿಗಳು ಬರ್ತಾರೆ. ನವೆಂಬರ್ 3ರಂದು ಬೆಳಿಗ್ಗೆ 8 ಗಂಟೆಗೆ ಗ್ರಾಮದ ಮಹಾದೇವ ಮಂದಿರವರೆಗೆ ಪಲ್ಲಕ್ಕಿ ಉತ್ಸವ ಕೂಡ ಜರುಗುತ್ತೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಉತ್ತರಾಭಿಮುಖವಾಗಿ ಒಂದು ಹನುಮಾನ ದೇವರ ಮೂರ್ತಿ ಇರುವಂಥದ್ದು ಕೇವಲ ಚಳಕಪುರ ಗ್ರಾಮದಲ್ಲಿ ಮಾತ್ರ ಎಂದು ಹಿರಿಯರು ಹೇಳ್ತಾರೆ. ಈ ಕಾರಣಕ್ಕಾಗಿ ಸುಕ್ಷೇತ್ರ ಚಳಕಪುರ ಗ್ರಾಮಕ್ಕೆ ವೀರಾಂಜನೇಯನ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಎಂಬುದು ಗ್ರಾಮದ ಹಿರಿಯರ ಮತ್ತು ದೇವಸ್ಥಾನದ ಮುಖಂಡರ ಮಾತು. ಮಂದಿರವನ್ನ ಪುಷ್ಪಗಳಿಂದ ಮತ್ತು ವಿದ್ಯುತ್ ದೀಪಗಳಿಂದ ಈಗಾಗಲೇ ಅಲಂಕಾರ ಮಾಡಲಾಗಿದೆ. ಭಕ್ತರು ದರ್ಶನಕ್ಕಾಗಿ ಮಂದಿರದೊಳಗೆ ಸಾಲಾಗಿ ಶಿಸ್ತಿನಿಂದ ಹೋಗಲಿಕ್ಕೆ ಸಕಲ ವ್ಯವಸ್ಥೆಯನ್ನ ಮಂದಿರದ ವತಿಯಿಂದ ಮಾಡಲಾಗಿದೆ. ಮಂದಿರದ ಹೊರಗಡೆ ವಿವಿಧ ಕಡೆಗಳಿಂದ ಆಗಮಿಸಿದ ವ್ಯಾಪಾರಸ್ಥರು ನೂರಾರು ಅಂಗಡಿಗಳನ್ನು ಇಟ್ಟುಕೊಂಡಿದ್ದಾರೆ. ಜಾತ್ರೆಗೆ ಆಗಮಿಸುವಂತ ಭಕ್ತರು ವಿವಿಧ ಪ್ರಸಾದದ ವಸ್ತುಗಳನ್ನು ಹಾಗೂ ಮಹಿಳೆಯರು ತಮಗೆ ಬೇಕಾಗಿರುವಂತಹ ವಿವಿಧ ರೀತಿಯ ಸಾಮಾನುಗಳು, ಮಕ್ಕಳಿಗೆ ಬೇಕಾಗಿರುವಂತಹ ಸಾಮಾನುಗಳನ್ನು ಖರೀದಿಸುವಂತ ಅಂಗಡಿಗಳನ್ನು ಈಗಾಗಲೇ ಹಾಕಲಾಗಿದೆ. ಒಟ್ಟಿನಲ್ಲಿ ಗ್ರಾಮದ ದೈವ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸುವಂತಹ ಸಂಕಟ ಮೋಚನ, ಮಾರುತಿ ನಂದನ, ಕಾಮಧೇನು, ಕಲ್ಪವೃಕ್ಷ ಒಂದು ಆಂಜನೇಯನ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದ ಮನೆ ಮಕ್ಕಳು ಹಾಗೂ ಸ್ನೇಹಿತರು, ಆಪ್ತರು ನಿರಂತರವಾಗಿ ಆಗಮಿಸ್ತಾ ಇದ್ದಾರೆ. ಚಳಕಪುರ ಗ್ರಾಮದಲ್ಲಿ ಇದೀಗ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತಾನೆ ಹೇಳಬಹುದು. ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಶ್ರೀ ಬಾಲಿಕೆ ತಾಲೂಕಿನ ಶ್ರೀ ಚಳಕಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಹನುಮಾನ್ ದೇವರ ಜಾತ್ರಾ ಮಹೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ನಾಳೆ ದಿನಾಂಕ ನವೆಂಬರ್ 1ರಿಂದ ಅಂಬಾರಿ ಉತ್ಸವ ಕಾರ್ಯಕ್ರಮ ಜರುಗಲಿದೆ. ಜೀವಂತ ಆನೆಯ ಮೇಲೆ ಶ್ರೀ ಆಂಜನೇಯನ ಮೂರ್ತಿಯನ್ನಿಟ್ಟು ಊರ ಸುತ್ತಮುತ್ತಲ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ. ಅದೇ ಥರ 2ನೇ ತಾರೀಕು ನಾಡಿದ ಧ್ವಜಾರೋಹಣ ಕಾರ್ಯಕ್ರಮ 5 ಗಂಟೆಗೆ ನೆರವೇರಿಸಲಾಗುತ್ತದೆ. ಅದಕ್ಕಾಗಿ ನಾಡಿನ ಸಮಸ್ತ ಜನ ಶ್ರೀ ಹನುಮತೆ ನಮಃ. ದೀಪಾವಳಿ ಹಬ್ಬದ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳು. ಪ್ರತಿ ವರ್ಷದಂತೆ ಶ್ರೀ ಚಾಳಕಾಪುರ ಕ್ಷೇತ್ರ ಚಾಳಕಾಪುರದಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ 3 ದಿವಸಗಳ ಕಾಲ ಬಹು ವಿಜೃಂಭಣೆಯಿಂದ ಜಾತ್ರಾ ಉತ್ಸವವನ್ನು ಮಾಡಲಾಗುತ್ತದೆ. ಈ ವರ್ಷವೂ ಕೂಡ ನವೆಂಬರ್ 1, 2, 3 1ನೇ ತಾರೀಕು ಅಮಾವಾಸ್ಯೆ ದಿವಸ ರಾತ್ರಿ ಮುಂಜಾನೆ ನಸಿಕ್ನ ಕಾಕಡಾರತಿ, ಮಧ್ಯಾಹ್ನ 12 ಗಂಟೆಗೆ ಅಲಂಕಾರ ಅಭಿಷೇಕ ಆದ ನಂತರ ಆರತಿ ಆಗುತ್ತೆ. ರಾತ್ರಿ 9 ಗಂಟೆಯಿಂದ ನಸಿಕ್ನಲ್ಲಿ 4 ಗಂಟೆವರೆಗೆ ಹನುಮಾನ್ ದೇವರ ಅಂಬಾರಿ ಉತ್ಸವ ನಗರ ಪ್ರದಕ್ಷಿಣೆ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಆರತಿ ಆಗುತ್ತೆ. ಮರುದಿವಸ ಶನಿವಾರ 2 ತಾರೀಕು ದಿವಸ ಮುಂಜಾನೆ 9 ಗಂಟೆಯಿಂದ 12 ತನಕ ಅಭಿಷೇಕ ಅಲಂಕಾರ ಆದ ನಂತರ ಆರತಿ ಆಗುತ್ತೆ. 4 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಆಗುತ್ತೆ.
ಸುತ್ತಮುತ್ತಲಿನ ಹಾಗೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆಯಿಂದ ಜನರು ಬಂದೇನಪ್ಪ ಅಂದ್ರೆ ದೇವರ ದರ್ಶನ ಪಡೆದು ದೇವರ ಕೃಪಾಶೀರ್ವಾದ ತೆಗೆದುಕೊಳ್ಳುತ್ತಾರೆ. ಹಾಗೂ ಮರುದಿವಸ ರವಿವಾರ ದಿವಸ 3ನೇ ತಾರೀಕು ದಿವಸ ಬೆಳಿಗ್ಗೆ 8 ಗಂಟೆಗೆ ಮಹಾದೇವ ದೇವಸ್ಥಾನದವರೆಗೆ ಪಲ್ಲಕ್ಕಿ ಉತ್ಸವ ಹೋಗುತ್ತೆ. ಹಾಗೂ ನಂತರ ಮಧ್ಯಾಹ್ನ ಆ ಪೂಜೆ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ತಾಯಿ ಭಾರತಾಂಬೆ ಮಾತೆಯ ಭಾವಚಿತ್ರಕ್ಕೆ ಹಾಗೂ ವಿಶ್ವಕ್ರಾಂತಿ ದಿವ್ಯಪೀಠದ ಅಧ್ಯಕ್ಷರಾಗಿರುವಂಥ ಓಂ ಪ್ರಕಾಶ್ ರೊಟ್ಟೆಯವರು ಮಾತನಾಡಿ, ವಾಗ್ಮಾರೆಯವರು ಶಿಕ್ಷಣ ಕ್ಷೇತ್ರದ ಮೂಲಕ ಭಾಲ್ಕಿಯಲ್ಲಿ ಹೊಸ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಬ್ರಹ್ಮಚಾರಿಯಾಗಿ ಈ ಸಮಾಜವನ್ನು ಕಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಜೊತೆ ಗುರುತಿಸಿಕೊಂಡು ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನೀಡ್ತಾನೆ ಎಂದು ತೂಕದ ಮಾತುಗಳನ್ನು ಹೀರಾಚಂದ್ ಅವರು ಹೇಳ್ತಾರೆ. ಎಲ್ಲರಿಗೂ ಪ್ರಶಸ್ತಿಗಳನ್ನು ನೀಡಲಿಕ್ಕೆ ಕೆಲವೊಮ್ಮೆ ಸರ್ಕಾರದ ವತಿಯಿಂದ ಆಗಲಿಕ್ಕಿಲ್ಲ. ಹಾಗಂತ ಅವರು ಚಿಕ್ಕವರಲ್ಲ, ಪ್ರಪಂಚದಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ಅವರವರಿಗೆ ಅವರವರದೇ ಆದ ಒಂದು ಗೌರವ ಸಮಾಜದಲ್ಲಿ ಇದ್ದೇ ಇರುತ್ತೆ. ಇದುವರೆಗೂ ಕೆಲಸ ಮಾಡಿಯೂ ಎಲ್ಲಿಯೂ ಗುರುತಿಸಿಕೊಳ್ಳದೆ ಇದ್ರೆ ಅಂಥ ವ್ಯಕ್ತಿ ಎಲ್ಲಕ್ಕಿಂತ ದೊಡ್ಡ ವ್ಯಕ್ತಿಯಾಗಿರ್ತಾನೆ ಎಂದು ವಾಗ್ಮಾರೆಯವರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಹೇಳಿದರು. ಇದೇ ವೇಳೆ ಪ್ರಮುಖರಾದ ಮಲ್ಲಿಕಾರ್ಜುನ್ ಬಿರಾದರ್ ಸಂಗಮ್, ಸಂತೋಷ್ ಬಿಜಿ ಪಾಟೀಲ್, ಸಂತೋಷ್ ಹಡಪದ್, ದೀಪಕ್ ಥಮ್ಕೆ ಸೇರಿದಂತೆ ಇನ್ನು ಅನೇಕ ಜನ ಹಿರಿಯರು, ಮುಖಂಡರು ಹಾಗೂ ಯುವಕರು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು. ಪರಮಾತ್ಮ ಮಂತ್ರ ಪುರುಷ ಬಸವೇಶ್ವರರು ಇನ್ನೂ ಹೆಚ್ಚು ಆಯುಷ್ಯ, ಆರೋಗ್ಯ, ಶಕ್ತಿ ಕೊಡಲಿ. ಅವರಿಗೆ ಸಮಾಜ ಸೇವೆ ಮಾಡ್ತಕ್ಕಂಥವ್ರು 2 ತಲೆಮಾರು ಗಾಂಧೀಜಿಯವರ ಕಾಲದಿಂದ ಅವರು ಸಮಾಜವಾದಿಗಳಾಗಿ ಹೋರಾಟ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ದುಡಿದಿದ್ದಾರೆ. ಈಗಲೂ ಕೂಡ ಅವರು ಇನ್ನೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮುಂದಿನ ಒಂದು ಜನಾಂಗಕ್ಕೆ ಅವರು ಪ್ರೇರಣಾದಾಯಿಯಾಗಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಆಯುಷ್ಯ, ಆರೋಗ್ಯ ಪರಮಾತ್ಮ ಕೊಡಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. कर्नाटक सरकार सामाजिक कार्यकर्ताओं के लिए एक कार्यक्रम चलाते हैं. उनका उद्देश्य कर्नाटक में अलग अलग क्षेत्र में जो आदमी अधिक काम करता है, तो नाम लिए वैसा काम करता है, ऐसे लोगों को एक प्रकार का सम्मान दिया जाता है और प्रशस्ति दी जाती है. इसके बारे में मेरा ये कहना है, ये तो कार्यक्रम ठीक ही है. उसके बारे में अब मेरा व्यक्तिगत विचार ऐसा है, आदमी निष्काम कर्म करते जाना, किसी कर्म का फल की आशा नहीं रखना, निष्काम कर्म यही बड़ा काम है. और ऐसे ही विचार करना चाहिए, क्योंकि हर एक व्यक्ति को बहुमान नहीं दिया जा सकता. जिसको नहीं मिला वो आदमी छोटा है ऐसा नहीं है. दुनिया में जितने भी महान व्यक्ति हो गए, महान पुरुष हुए हैं, वो सब कैसे लोग थे. वो अपने ಹಿರಿಯರಾಗಿರ್ತಕ್ಕಂಥ ಹೀರಾಚಂದ್ ವಾಗ್ಮಾರಿ ಅವರು
1961ರಲ್ಲಿ ಬಾಲ್ಕಿಯಲ್ಲಿ MA ಎಕಾನಾಮಿಕ್ಸ್ ಪಡೆದಂಥ ಮಹಾನ್ ಪದವೀಧರರು ಅವರು ಇವತ್ತು ಒಬ್ಬ MA ಪದವೀಧರರು ಸತ್ಯನಿಕೇತನ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಶಿಕ್ಷಕರಾಗಿ ಅನೇಕ ಮಕ್ಕಳನ್ನ ತಯಾರು ಮಾಡಿ ಬಾಲ್ಕಿಯಲ್ಲಿ ಹೊಸ ವಾತಾವರಣ ನಿರ್ಮಾಣ ಮಾಡಿದಂಥ ಮಹಾನ್ ಶಕ್ತಿ ಅದು ಸರ್ದಾರ್ ವಲ್ಲಭಾಯಿ ಪಟೇಲರು. ಬ್ರಹ್ಮಚಾರಿಯಾಗಿ ಈ ಸಮಾಜವನ್ನ ಕಟ್ಟಿದರು, ಈ ರಾಷ್ಟ್ರವನ್ನ ಕಟ್ಟಿದ್ರು. ಇಡೀ ಇವತ್ತು ಅವರು ಆ ಕಾಲದಲ್ಲಿ ಜಪಾನು ಎಲ್ಲ ಹೊರ ರಾಷ್ಟ್ರಗಳ ತಿರುಗಿ ಇವತ್ತು ಏನು ನಮಗೆ ನಾಗ್ಪುರದಲ್ಲಿರ್ತಕ್ಕಂಥ ವರ್ಧಾದಲ್ಲಿ ಗಾಂಧಿ ಆಶ್ರಮದಲ್ಲಿ ದುಡಿದು ಮತ್ತೆ ಗಾಂಧಿ ವಿನೋಬಾ ಅವರ ಜೊತೆ ಸುಮಾರು 1 ಗಂಟೆಗಳ ಕಾಲ ವೈದ್ಯರೊಂದಿಗೆ ಚರ್ಚೆ ಮಾಡಿದರು. ಇದೇ ವೇಳೆ ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಹಾಜರಿದ್ದರು. ಪೌರಾಡಳಿತ ಸಚಿವ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಕೌಜಲ್ಗಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಬಿರಾದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಭಿನಂದನೆ ಸಲ್ಲಿಸುತ್ತೇನೆ. ಚಟುವಟಿಕೆಗಳು, ಗೃಹ ಉದ್ಯೋಗ, ಆಮೇಲೆ ಗುಡಿ ಕೈಗಾರಿಕೆಗಳು, ಕರಕುಶಲ ವಸ್ತುಗಳ ಉದ್ಯೋಗದಿಂದ ಗ್ರಾಮೀಣ ಮಹಿಳೆಯರು ಉತ್ತಮ ಮಾರುಕಟ್ಟೆಯನ್ನು ದೊರಕಿಸಿಕೊಂಡು ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಮಾತನ್ನು ಹೇಳಿದರು. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್, ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ನಗರಸಭೆ ಅಧ್ಯಕ್ಷ MD ಗೌಸ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಗಿರೀಶ್ ಬದೋಲೆ, ಕಮಲ್ನಗರ್, ಔರಾದ್, ಹುಮ್ನಾಬಾದ್, ಚಿಟ್ಗುಪ್ಪ ತಾಲೂಕಾ ಪಂಚಾಯತ್ ಇಒಗಳು ಸೇರಿದಂತೆ ವಿವಿಧ ಸ್ವಸಹಾಯ ಸಂಘದ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 8 ಸ್ವಸಹಾಯ ಗುಂಪುಗಳಿಗೆ ಸಮುದಾಯ ಬಂಡವಾಳ ನಿಧಿ ಚೆಕ್ ಅನ್ನು ವಿತರಣೆ ಮಾಡಲಾಯಿತು. 4 ಸ್ವಸಹಾಯ ಗುಂಪುಗಳಿಗೆ ಸುತ್ತು ನಿಧಿ ಚೆಕ್ ವಿತರಣೆ ಕೂಡ ಮಾಡಲಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.